श्रीरमणिकरकमलपूजितचारुचरणसरोजब्रह्म समीरवाणि फणीन्द्रवीन्द्रभवेन्द्रमुखविनुता नीरजभवाण्डोदयस्थितिकारणने कैवल्यदायक नारसिंहने नमिपे करुणिपुदೆಮಗೆ ಮಂಗಳವಾ ನಾರಸಿಂಹನೆ ನಮಿಪೆ ಕರುಣಿಪುದೆಮಗೆ ಮಂಗಳವಾ. ಮಂಗಳಾಚರಣ ಸಂಧಿಯ ಮೊದಲ ನುಡಿಯ ಅರ್ಥ. ಮಂಗಳಾಚರಣೆ ಸಂಧಿಯಲ್ಲಿರುವುದು ಒಟ್ಟು 13 ನುಡಿಗಳು. ಯಾವುದೇ ಶುಭಾರಂಭಕ್ಕೆ ಮೊದಲು ದೀಪಗಳ ಪ್ರಜ್ವಾಲನೆಯಾಗುವಂತೆ ದೀಪದಲ್ಲಿರುವ ಭಗವದ್ ರೂಪಗಳ ಸಂಖ್ಯೆಯು 13, ಇಲ್ಲಿರುವ ನುಡಿಗಳ ಸಂಖ್ಯೆಯು 13. ಇದು ಒಂದು ವಿಶೇಷ. ಈ ಮೊದಲ ನುಡಿಯಲ್ಲಿ ದಾಸಾರ್ಯರು ತಮ್ಮ ಗ್ರಂಥದ ನಿರ್ವಿಘ್ನತೆಗಾಗಿ ಅವರ ಕುಲದೈವ ಹಾಗೂ ಗ್ರಂಥ ಪ್ರತಿಪಾದ್ಯನಾದ ಶ್ರೀ ಲಕ್ಷ್ಮೀ ನರಸಿಂಹದೇವರನ್ನು ಪ್ರಾರ್ಥಿಸುವ ಮೂಲಕ ಸಂಧಿಗೆ ಚಾಲನೆಯನ್ನು ನೀಡಿದ್ದಾರೆ. ಶ್ರೀರಮಣಿ ಕರಕಮಲ ಪೂಜಿತ. ಶ್ರೀರಮಣಿ ಎಂದರೆ ಸುಂದರಿ ರಮಣಿ ರಾಮ ಎಂಬ ಅಮರಕೋಶದ ವಾಕ್ಯದಂತೆ ಸುಂದರಿ ಎಂಬ ಅರ್ಥ. ಶ್ರೀ ಮಹಾವಿಷ್ಣುವಿಗೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಮಡದಿಯಾಗಿರುವ ತ್ರಿಗುಣಗಳಿಗೆ ಅಭಿಮಾನಿಯಾದ ಶ್ರೀ ಮಹಾಲಕ್ಷ್ಮಿಯಿಂದ ಪೂಜಿಸಲ್ಪಟ್ಟ ಆ ನರಸಿಂಹದೇವರ ಚಾರುಚರಣ ಎಂದರೆ ಆ ದಿವ್ಯವಾದ ಮನೋಹರವಾದ ಪಾದಗಳನ್ನು ಬ್ರಹ್ಮಾದಿ ಸಕಲ ದೇವತೆಗಳು ನಿತ್ಯ ದರ್ಶನ ಮಾಡಿ ಸ್ತೋತ್ರಗೈಯುತ್ತಿದ್ದಾರೆ. ಸ್ತೋತ್ರ ಮಾಡುತ್ತಿರುವವರು ಯಾರ್ಯಾರು ಎಂದರೆ ಬ್ರಹ್ಮ ಸಮೀರವಾಣಿ ಫಣೀಂದ್ರವೀಂದ್ರ ಮುಖವಿನುತ. ಚತುರ್ಮುಖನಾದ ಬ್ರಹ್ಮ, ಸಮೀರ ಎಂದರೆ ವಾಯುದೇವರು, ವಾಣಿ ಸರಸ್ವತಿ ಭಾರತೀ ದೇವಿಯರು, ಫಣೀಂದ್ರವೇಂದ್ರ ಶೇಷ ಗರುಡದೇವರು, ಭವೇಂದ್ರ ಮುಖವಿನುತ ರುದ್ರ ಇಂದ್ರಾದಿಗಳೇ ಮೊದಲಾದ ಸಮಸ್ತ ದೇವತೆಗಳಿಂದ ವಿಶೇಷವಾಗಿ ಸ್ತೋತ್ರ ಮಾಡಿಸಿಕೊಳ್ಳುತ್ತಿರುವ ಆ ನರಸಿಂಹದೇವರ ಪಾದಗಳು. ಮುಂದೆ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೇ. ನೀರಜ ಎಂದರೆ ಕಮಲ, ನೀರಜ ಭವ ಎಂದರೆ ಕಮಲದಲ್ಲಿ ಜನಿಸಿದ ಬ್ರಹ್ಮದೇವರು, ನೀರಜ ಭವಾಂಡ ಬ್ರಹ್ಮಾಂಡ. ಭವಾಂಡೋದಯ ಸ್ಥಿತಿ ಕಾರಣನೇ ಅಂತಹ ಸೃಷ್ಟಿ ಸ್ಥಿತಿ ಹಾಗೂ ಲಯಕಾರಣನಾದ ಇಡೀ ಬ್ರಹ್ಮಾಂಡಕ್ಕೆ ಕಾರಣನಾದ ಸೃಷ್ಟ್ಯಾದಿ ಅಷ್ಟ ಕರ್ತೃವಾದ ಪರಮಾತ್ಮನೇ ಎಂಬುದಾಗಿ ದಾಸರು ಸ್ತೋತ್ರ ಮಾಡುತ್ತಾ ಕೈವಲ್ಯದಾಯಕ ಎಂಬುದಾಗಿ ವಿಶೇಷಣ ನೀಡಿದ್ದಾರೆ. ಕೈವಲ್ಯ ಎಂದರೆ ಮೋಕ್ಷ. ಮುಖ್ಯವಾಗಿ ಮೋಕ್ಷಪ್ರದಾತನು ಭಗವಂತನೇ. ವಿಷ್ಣುರ್ಹಿ ದಾತ ಮೋಕ್ಷಸ್ಯ ವಾಯುಸ್ತತದನುಜ್ಞಯ ಎಂಬ ಶ್ರೀಮದಾಚಾರ್ಯರ ವಾಕ್ಯವನ್ನೇ ಇಲ್ಲಿ ದಾಸರು ಕನ್ನಡದ ಕನ್ನಡಿಯಲ್ಲಿ ಕೈವಲ್ಯದಾಯಕ ಎಂಬುದಾಗಿ ಹೇಳಿದ್ದಾರೆ. ಅಂತಹ ಮೋಕ್ಷಪ್ರದಾತನಾದ ಶ್ರೀ ಲಕ್ಷ್ಮೀ ನರಸಿಂಹದೇವರೇ ಕರುಣಿಪುದೆಮಗೆ ಮಂಗಳವಾ. ನಮಿಪೆ ಕರುಣಿಪುದೆಮಗೆ ಮಂಗಳವಾ. ನಮಿಪೆ ಭಕ್ತಿಪೂರ್ವಕವಾದ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡುವೆ ಎಂಬುದಾಗಿ ಹೇಳುತ್ತಾ ದಾಸರು ಬೇರೆ ಯಾವ ಫಲವನ್ನು ಅಪೇಕ್ಷಿಸದೆ ಭೂಯಿಷ್ಠಾಂ ತೇ ನಮ ಉಕ್ತಿಂ ವಿಧೇಮ ಎಂಬ ಉಪನಿಷತ್ ವಾಕ್ಯ ಸೂಚಿಸುವಂತೆ ತಮ್ಮ ಗ್ರಂಥ ಪರಿಸಮಾಪ್ತಿಗಾಗಿ ನಿರ್ವಿಘ್ನ ಪೂರ್ವಕವಾದ ಕೇವಲ ಮಂಗಲವನ್ನು ನರಸಿಂಹದೇವರಲ್ಲಿ ಬೇಡಿರುತ್ತಾರೆ. ಶ್ರೀಕೃಷ್ಣಾರ್ಪಣಮಸ್ತು.